ಬಳ್ಳಾರಿಯಲ್ಲಿ ನಡೆದ ಘಟನೆಯ ಮೂಲ ಹುಡುಕ್ತಾ ಹೋದ್ರೆ ಫ್ಲೆಕ್ಸ್ ಬರುತ್ತೆ. ಬರ್ತಕ್ಕಂಥವರೆಲ್ಲ ಕಪ್ಪ ಕಡಗ ಉಂಗುರಗಳು ಹತ್ತುಂಗುರ ಈ ಥರ ಎಲ್ಲ ದುಷ್ಟಶಕ್ತಿಗಳ ಪೋಸ್ಟರ್ಗಳನ್ನೇ ನೀವು ನೋಡ್ತೀರಿ ಎಲ್ಲೋದ್ರೂ. ರೋಡಲ್ಲಿ ನಿಂತು ಕಲ್ಲು ತೂರಾಟನೂ ಆಯ್ತು. ಸೊ ಈ ಫ್ಲೆಕ್ಸ್ ವಿಚಾರಕ್ಕೆ ಬರೋದಾದ್ರೆ ಎಷ್ಟು ಸರಿ ಎಷ್ಟು ತಪ್ಪು ಅವನಿಗೆ ಗೊತ್ತಿರಲ್ಲ ಬರ್ತ್ಡೇ. ಇವ್ರು ಆಗ್ಲೇ ಇಡೀ ರಾತ್ರಿ ಎಲ್ಲ ಇಡೀ ಅವನ ಏರಿಯಾ ಎಲ್ಲ ಅವ್ರ ಕಂಪ್ಲೀಟು ಕಾನ್ಸ್ಟಿಟ್ಯೂನ್ಸಿ ಎಲ್ಲನೂ ಎಲ್ಲ ಬ್ಯಾನರ್ಮಯ ಮಾಡಿಬಿಟ್ಟು ಆ ಕಾರಣಕ್ಕೆ ತುಕ್ಕು ಹಿಡಿದಿರ್ತಕ್ಕಂಥ ಏನು ಬಳ್ಳಾರಿಯ ಕಬ್ಬಣ ಇದೆಯಲ್ಲ ಅದಕ್ಕೆ ಶಾರ್ಪ್ ಮಾಡಬೇಕು ಅಂದರೆ ಸರಿಯಾಗಿ ಅದಕ್ಕೆ ಒಲೆಗೆ ಹಾಕಿ ಚೆನ್ನಾಗಿ ಕಾಯಿಸ್ಬೇಕೀಗ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ರಾ ಆ್ಯಂಡ್ ರಿಯಲ್ ಕಾರ್ಯಕ್ರಮಕ್ಕೆ ನಿಮಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕ್ತಾರೆ ಅನ್ನೋ ಗಾದೆ ಮಾತನ್ನ ನೀವು ಕೇಳಿರ್ತೀರ. ಈ ಗಾದೆಗೆ ಪೂರಕವಾಗಿ ಬಳ್ಳಾರಿಯಲ್ಲಿ ಒಂದು ಗಲಭೆ ಆಗಿದೆ. ಅದು ಕೂಡ ಎರಡು ರಾಜಕೀಯ ನಾಯಕರ ನಡುವೆ. ಇವರಿಬ್ಬರ ಗಲಾಟೆಗೆ ಬಲಿಯಾಗಿದ್ದು ಕಾರ್ಯಕರ್ತರು ಹಾಗೆ ಪೊಲೀಸರು. ಈಗ ಎಮ್ಮೆಗೆ ಬರೆ ಹಾಕೋದು ಅಂತ ಹೇಳ್ತಾರಲ್ಲ, ಆ ಎಮ್ಮೆ ಸ್ಥಾನದಲ್ಲಿ ಈಗ ಪೊಲೀಸರಿದ್ದಾರೆ. ಯಾಕಂದರೆ ಅವ್ರು ಏನೂ ಮಾಡೋಕ್ಕೆ ಆಗದೆ ಇರುವಂಥ ಪರಿಸ್ಥಿತಿಲಿದ್ದಾರೆ. ಹಾಗಾದರೆ ಪೊಲೀಸರು ಯಾವುದೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ, ಅವರಿಗೆ ಇರೋ ರಿಸ್ಟ್ರಿಕ್ಷನ್ಸ್ ಏನು, ಹಾಗೆ ಈ ಗಲಭೆಗೆ ಕೆಲವು ಕಾರಣಗಳು ಏನಾಗಿರ್ಬೋದು ಅಂತ ನಮಗೆ ಮಾಹಿತಿ ತಿಳಿಸೋದಕ್ಕಿದ್ದಾರೆ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳಾದ SK ಉಮೇಶ್ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಸರ್, ಮೊದಲನೇದಾಗಿ ಈ ಬಳ್ಳಾರಿಯಲ್ಲಿ ನಡೆದ ಘಟನೆಯ ಮೂಲ ಹುಡುಕ್ತಾ ಹೋದ್ರೆ ಫ್ಲೆಕ್ಸ್ ಬರುತ್ತೆ. ಯಾಕಂದ್ರೆ ಆ ಫ್ಲೆಕ್ಸ್ ವಿಚಾರವಾಗಿ ಎರಡೂ ನಾಯಕರ ನಡುವೆ ಗಲಾಟೆ ಶುರುವಾಯಿತು. ಫ್ಲೆಕ್ಸ್ ವಿಚಾರವಾಗಿ ರೋಡಲ್ಲಿ ನಿಂತು ಕಲ್ಲು ತೂರಾಟನೂ ಆಯ್ತು. ಸೊ ಈ ಫ್ಲೆಕ್ಸ್ ವಿಚಾರಕ್ಕೆ ಬರೋದಾದ್ರೆ ಎಷ್ಟು ಸರಿ ಎಷ್ಟು ತಪ್ಪು? ಒಬ್ಬರ ನಾಯಕರ ಮನೆ ಮುಂದೆ ಫ್ಲೆಕ್ಸ್ ಹಾಕಿ ಅಲ್ಲಿ ಅವರು ಬರ್ಲಿ ಅಂತ ಕಾದ್ಕೊಂಡು ಅವ್ರೆಲ್ಲೋ ಹೋಗಿದ್ದವ್ರು ಬಂದು ಆಮೇಲೆ ಗಲಾಟೆ ಶುರು ಆಯ್ತು. ಎಷ್ಟು ಸರಿ ಎಷ್ಟು ತಪ್ಪು ಅಂತ ನೋಡಿ, ಇದನ್ನು ಫ್ಲೆಕ್ಸ್ ವಿಚಾರದಲ್ಲಿ ಮತ್ತು ಬಂಟಿಂಗ್ಸು ಬ್ಯಾನರ್ಸ್ಗಳ ವಿಚಾರದಲ್ಲಿ ನಾವು ಭಾಳ ದಿವಸದಿಂದ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ ಏನಾಗ್ತಾ ಇದೆ, ಒಂದಲ್ಲ ಒಂದು ವಿಧದಲ್ಲಿ ಪೊಲಿಟಿಕಲ್ ಪಾರ್ಟಿಗಳ ಜೊತೆ ನಾವುಗಳು ನಿರಂತರವಾಗಿ ನಾವು ಅವ್ರ ಜೊತೆ ಸಂಘರ್ಷಗಳು ಮಾಡ್ಕೊಂಡಿರ್ತಕ್ಕಂಥದ್ದಿದೆ. ಈ ಸಂಘರ್ಷ ಪೊಲೀಸರ ಜೊತೆ ನಿರಂತರವಾಗಿರ್ತದೆ. ಅದು ಸ್ವಲ್ಪ ಮಾತ್ರ ಒಂದು 5% 10% ಆಚೆ ಬರುತ್ತೆ. ಇನ್ನು ರಿಮೈನಿಂಗ್ 85% ಬರೀ ಪೊಲೀಸರ ಹೊಟ್ಟೆ ಒಳಗಡೆನೇ ಉಳ್ಕೊಬಿಡ್ತದೆ. ಯಾಕೆಂದರೆ ಒಂದು ಯಾವುದಾದ್ರೂ ಫ್ಲೆಕ್ಸ್ಗಳು ಅಂತ ಹೋದಾಗ ಯಾರಾದರೂ ಅವನೊಬ್ಬ ಪಕ್ಷದ ಕಾರ್ಯಕರ್ತ ಇದ್ದರೆ ಅವನು ಆ ಅಂಗಡಿ ಮುಂದೆ ಕಟ್ಟುವಂಥದ್ದು, ಅವನ ಬಾಗಿಲಲ್ಲಿ ಕಟ್ಟುವಂಥದ್ದು, ಮತ್ತು ಅವನ ಸುತ್ತಮುತ್ತ ವಿಸಿನಿಟಿನಲ್ಲಿ ಅವನು ಪ್ರವೋಕ್ ಮಾಡುವಂಥದ್ದು, ಇದು ನಿರಂತರವಾಗಿ ನಡೀತಾನೆ ಇದೆ. ಎಲ್ಲ ಪಾರ್ಟಿಗಳಲ್ಲೂ ಇದೆ, ನಾಟ್ ಓನ್ಲಿ ಒನ್ ಪಾರ್ಟಿ. ಅವರೇ ಏನಾದರೂ ಇತ್ತು ಅವ್ನು ಪ್ರವೋಕ್ ಮಾಡಬೇಕು ಅಂತಂದರೆ ಅವನಿಗೆ ಎಕ್ಸಿಬಿಟ್ ಆಗೋ ಥರ ಕಟ್ಟುವಂಥ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಅದೇನಾಗ್ತದೆ, ಈ ವಿಚಾರದಲ್ಲಿ ಹಲವಾರು ಕೇಸ್ಗಳು, ಲಾಂಡ್ ಆರ್ಡರ್ಗಳು ಫೇಲ್ಯೂರ್ ಆಗುವಂಥದ್ದು, ಹೊಡೆದಾಟಗಳು ಬೆಂಗಳೂರು ಸಿಟಿನಲ್ಲಿ, ಮತ್ತು ಹಲವಾರು 307ಗಳು ಕೊಲೆಗಳಾಗಿರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನಲ್ಲಿ ಹಲವಾರು ಕೇಸಸ್ಗಳು ರಿಜಿಸ್ಟರ್ ಆಗಿ ತನಿಖೆಯನ್ನು ಸಹ ಮಾಡಿ ಅವು ಈಗಲೂ ಸಹ ಟ್ರಯಲ್ಗಳು ನಡೀತಾ ಇರ್ತಕ್ಕಂಥದ್ದಾಗಿದೆ. ಈ ಫ್ಲೆಕ್ಸ್ ಅಂತ ಅನ್ನುವಂಥದ್ದು ಏನಾಗಿತ್ತು, ಅತಿರೇಕಕ್ಕೆ ಹೋದಾಗ ಏನಾಗ್ತು, ನಾವು ಆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಏನಾಗ್ತಾ ಇತ್ತು, ನಾವು ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಒಳಗಡೆ ಕೇಸ್ಗಳಾಗ್ತಾ ಇದ್ವಿ. ಅಂದರೆ ಯಾರು ಇಷ್ಟೇ ಈ ಮಟ್ಟದಲ್ಲಿ ಅವನು ಸರ್ಕಾರಿ ಪ್ರಾಪರ್ಟಿ ಒಳಗಡೆ ಸರ್ಕಾರಿ ಸ್ವಾಮ್ಯದ ಜಾಗಗಳಲ್ಲಿ ಅವನು ಏನಾದರೂ ಮಾಡಬೇಕು ಅಂತ ಅಂದರೆ ಅಲ್ಲಿ ಒಂದು ಆಡಳಿತ ಏನಿರ್ತದೋ, ಲೋಕಲ್ ಆಡಳಿತ ಅಡ್ಮಿನಿಸ್ಟ್ರೇಟಿವ್ರಿಂದ ಒಂದು ಅನುಮತಿ ತೊಗೋಬೇಕು. ಎಷ್ಟು ಫ್ಲೆಕ್ಸ್ ಆಗ್ತಾ ಇದ್ದೀನಿ, ಯಾವ ಜಾಗದಲ್ಲಿ ಆಗ್ತಾ ಇದ್ದೀನಿ, ಅದರ ಅಳತೆ ಹೇಳು ಅಂತೇಳಿ ಪೂರ್ಣ ಪ್ರಮಾಣದ ದುಡ್ಡು ಕಟ್ಟಿ ಅವ್ನು ತೊಗೊಬಂದು ಹಾಕುವಂಥದ್ದಿತ್ತು. ಅದು ಯಾವಾಗ ಇತ್ತು ಅದು ಅಂತ ಅಂದರೆ, ಈ ಫ್ಲೆಕ್ಸ್ನ ಆಡಳಿತ ಭಾಳ ಅತಿರೇಕಕ್ಕೆ ಹೋಗಿ ಭಾಳ ಸಿಕ್ಕಾಪಟ್ಟೆ ಆಗಿ ಕೋರ್ಟ್ಗಳಿಗೆ ಹೋಗಿ ಸೋಮೂಟ ಕೇಸ್ಗಳು ರಿಜಿಸ್ಟರ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ಡೈರೆಕ್ಷನ್ಗಳು ಬಂದು ಇವ್ರು ಏನಾರ ಈ ಥರ ಒಂದು ಈ ಡೈರೆಕ್ಷನಲ್ಲಿ ಮಾಡಲಿಲ್ಲ ಅಂದರೆ ಇವ್ರ ಮೇಲೆ ಕ್ರಮ ಜರುಗಿಸಿ ಇವ್ರು ಬಿಡಬೇಡಿ ಅಂತ ಹೇಳ್ಬಿಟ್ಟು ಅಂತೇಳಿ ರಾಜ್ಯಗಳಿಗೆ ಅಲ್ಲಿಂದ ಆದೇಶಗಳು ಬಂದಾದ ಮೇಲೆ ಏನಾಯಿತು, ಸ್ವಲ್ಪ ಮಟ್ಟದಲ್ಲಿ ತಗ್ತು. ಅದೇನಾಗ್ತದೆ ಅಂತಂದರೆ, ಈ ಇಂಥ ಇದರೊಳಗಡೆ ಸ್ವಲ್ಪ ಕೆಮೋಫ್ಲೋಸ್ ಕೆಲಸ ಮಾಡಿಬಿಡ್ತಾರೆ. ಸ್ವಲ್ಪ ದಿವಸ ಅದು ಇಲ್ಲಿ ತೋರಿಸೋ ಥರ ಒಂದು ಸ್ವಲ್ಪ ವಿಡಿಯೋಗ್ರಾಫ್ ಮಾಡಿಬಿಡೋದು, ಸುಮ್ಮನೆ ಎಲ್ಲ ಮಾಡ್ಕೊಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಯಥಾ ಪ್ರಕಾರ ಎಲ್ಲ ಬೀದಿಗೆ ಬಂದುಬಿಡ್ತವೆ. ಯಾವ ಕಾರಣಕ್ಕೂ ನಿಲ್ಲುವಂಥವೇ ಎಲ್ಲ ಪರ್ಮನೆಂಟಾಗಿ ನಡೀತಾನೆ ಇರ್ತವೆ. ಅನ್ಲೆಸ್ ಎಲೆಕ್ಷನ್ ಡಿಕ್ಲೇರ್ ಆದಾಗ ಮಾತ್ರನೇ, ನೋಟಿಫಿಕೇಶನ್ ಆದಮೇಲೆ ಈ ಸಂಬಂಧಪಟ್ಟಂಥ ಸ್ಟಿಕ್ಕರ್ಗಳು, ಬ್ಯಾನರ್ಗಳು ಮತ್ತು ಅದು ಇದು ಹಾಕಬಾರ್ದು ಅನ್ನುವಂಥ ನೋಟಿಫಿಕೇಶನ್ ಆದಾಗ ಮಾತ್ರ ಎಲ್ಲೂ ರಾಜ್ಯದಲ್ಲಿ ಎಲ್ಲೂ ಬ್ಯಾನರ್ಗಳೇ ಆಗಲಿ ಬಂಟಿಂಗ್ಗಳೇ ಆಗಲಿ ಎಕ್ಸೆಪ್ಟ್ ಧಾರ್ಮಿಕಕ್ಕೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಬಿಟ್ಟರೆ ಉಳಿದವು ಯಾವನೂ ಸಹ ತೆಗೆದಾಕ್ಬಿಡ್ತಾರೆ.
ಯಾಕೆ ತೆಗಿತಾರೆ ಅಂತಂದರೆ ಅಲ್ಲಿ ಅವ್ರ ಮೇಲೆ ಕೇಸಸ್ ರಿಜಿಸ್ಟರ್ ಆಗ್ತವೆ ಇಂಡಿಪೆಂಡೆಂಟಾಗಿ, ಆ ಕ್ಯಾಂಡಿಡೇಟ್ಗಳ ಮೇಲೆ ಕೇಸ್ ರಿಜಿಸ್ಟರ್ ಆಗ್ತವೆ, ಮತ್ತು ಅವ್ರ ಮೇಲೆ ಜಾಸ್ತಿ ಕ್ರಿಮಿನಲ್ ಕೇಸ್ ಆಗ್ತವೆ. ಮಾಡ್ತಾರೆ ಇವರು, ಹೊರಗಡೆಯಿಂದ ಬಂದಿರ್ತಾರೆ ಇವರು ಅಧಿಕಾರಿಗಳು, ಇವ್ರು ಯಾರೂ ಬಿಡಲ್ಲ, ಬೇರೆ ರಾಜ್ಯಗಳಿಂದ ಇಲ್ಲಿ ನೇಮಕ ಮಾಡಿರ್ತಾರೆ ಚುನಾವಣಾ ಕಮಿಷನಿಂದ. ಆ ಕಾರಣಕ್ಕೆ ನಮ್ಮ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸ್ಬಿಡ್ತಾರೆ ಅಂತ ಎಲ್ಲ ಎದುರಿ ಅವ್ರೇನು ಮಾಡ್ತಾರೆ, ಆ ಫ್ಲೆಕ್ಸ್ಗಳನ್ನ ಎಲೆಕ್ಷನ್ ಟೈಮಲ್ಲಿ ತೆಗಿತಾರೆ. ಅದಾದಮೇಲೆ ಈ ಜಿಲ್ಲಾಡಳಿತಗಳೇನಿರ್ತಾವಲ್ಲ ಅವೆಲ್ಲ ಇವ್ರ ಕೈಗೆ ಬಂದ್ಬಿಡ್ತವೆ, ಇವರ ಕಪಿಮುಷ್ಟಿಗೆ ಸೇರ್ಕೊಬಿಡ್ತಾವೆ. ಬಂದು ಯಾವಾಗ ಇವರ ಕಪಿಮುಷ್ಟಿಗೆ ಬಂದು ಸೇರ್ಕೊಳ್ತಾವೋ ಆವಾಗ ಇವ್ರು ಹೇಳ್ದಂಗೆ ಕೇಳ್ತಾರಲ್ಲಿ. ಯಾಕೆ ಅಂತಂದರೆ ಅವ್ರ ಕಡೆಯಿಂದನೇ ಟ್ರಾನ್ಸ್ಫರ್ ಆಗಿ ಬರ್ತಾರೆ, ಅವರೇ ಮಾಡಿಸ್ಕೊಂಡಿರ್ತಾರೆ, ಅವರೇ ಆ ಜಾಗದಲ್ಲಿ ಹಾಕ್ಸ್ಕೊಂಡಿರ್ತಾರೆ. ಇವ್ರು ಹೇಳೋದ ಆದೇಶಗಳನ್ನ ಪಾಲನೆ ಮಾಡ್ತಾ ಇರ್ತಾರೆ, ತಪ್ಪೋ ಸರಿನೋ ಯಾಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಏನಾಗ್ತದೆ, ಈ ಫ್ಲೆಕ್ಸ್ಗಳು ಆರ್ಭಟಗಳು ಶುರುವಾಗ್ತವೆ. ಯಾವುದಾದ್ರೂ ಫಂಕ್ಷನ್ ಆಗಲಿ, ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿಗಳದ್ದು ಇನ್ನೇನಾದರೂ ಆಗಲಿ, ಇನ್ಯಾವುದಾದ್ರೂ ಅನಾವರಣ ಮಾಡ್ತೀವಿ ಅಂದಾಗಲೋ, ಇನ್ಯಾರೋ ಸತ್ತಾಗೋ ಕೆಟ್ಟಾಗೋ, ನೀವು ಯಾವ ಸರ್ಕಲೆಲ್ಲಾದರೂ ನೋಡಿ ಬರೀ ಚಿರಸ್ಮರಣೆ ಬೋರ್ಡ್ಗಳೇ, ಸತ್ತೋಗಿರೋದೆಲ್ಲ ಎಸ್ಪೆಷಲಿ ಯಂಗ್ಸ್ಟರ್ಸ್ಗಳವರೆಲ್ಲ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಡ್ತಾರೆ, ಅದು ಬೇರೆ ವಿಚಾರ. ಆದರೆ ಈ ಒಂದು ಫ್ಲೆಕ್ಸ್ಗಳೇನು ಬರ್ತಾವಲ್ಲ ಇದನ್ನು ಹಾಕೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶಗಳು ಇದ್ದಾವೆ. ಮತ್ತು ಕರ್ನಾಟಕ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಒಳಗಡೆ ಅದು ಅಪರಾಧನೂ ಸಹ. ಯಾವುದೇ ಸರ್ಕಾರಿ ಸ್ವಾಮ್ಯಗಳ ಮೇಲೆ ಅಂಟಿಸುವಂಥದ್ದು, ಹಾಕುವಂಥದ್ದು ಅದೆಲ್ಲ ಪೊಲೀಸರು ಸುಮೋಟ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸ್ಬೋದು, ಅವ್ರು ವಾರೆಂಟ್ ಬರ್ತವೆ, ಅವ್ರನ್ನ ಕೋರ್ಟ್ಗೆ ಸುತ್ತಿಸ್ಬೋದು, ಅವ್ರಿಗೆ ಭಯ ಬೀಳಿಸ್ಬೋದು. ಇದೆಲ್ಲ ಕಾರ್ಯಕ್ರಮಗಳು ಪುಸ್ತಕದಲ್ಲಿ ಭಾಳ ಚೆನ್ನಾಗಿದ್ದಾವೆ. ಅವೆಲ್ಲ ಇವರು ಪುಸ್ತಕದಲ್ಲಿರೋ ಕಾನೂನೆಲ್ಲ ಮಲಗಿಸ್ಬಿಡ್ತಾರೆ, ಅವೆಲ್ಲ ನಿದ್ರೆ ಹೊಡ್ಕೊಂಡು ಇದ್ಬಿಡ್ತವೆ. ಯಾವ ಎಚ್ಚರನೇ ಇರಲ್ಲ ಒಂದೂ. ಯಾಕಿರಲ್ಲ ಅಂದರೆ ಈ ಜಿಲ್ಲಾಡಳಿತನ ಇವರ ಒಂದು ಕಪಿಮುಷ್ಟಿಲಿ ಯಾವಾಗ ಇಟ್ಕೊಬಿಡ್ತಾರೋ ಅಲ್ಲಿರ್ತಕ್ಕಂಥವ್ರನ್ನ ಅವಾಗ ಯಾರು ಕೇಳ್ತಾರೆ? ಅವಾಗ ಬೆಕ್ಕಿಗೆ ಗಂಟೆ ಕಟ್ಟುನು ಯಾರು ಇಲ್ಲಲ್ಲ. ಅದಕ್ಕೇನಾಗ್ತದೆ, ಇಂಥ ಒಂದು ದೊಡ್ಡ ಪ್ರಕೋಪಕ್ಕೆ, ಇಂಥ ಒಂದು ದೊಡ್ಡ ಘಟನೆಗೆ ಸಾಕ್ಷಿಗಳಾಗ್ಬಿಡ್ತವೆ. ಆ ಕಾರಣಕ್ಕೋಸ್ಕರನೇ ಈ ಫ್ಲೆಕ್ಸ್ ಅನ್ನುವಂಥ ಕಟ್ಟುವಂಥದ್ದಕ್ಕೆ ಈಗಿರ್ತಕ್ಕಂಥ ಈಗ ಪ್ರಸಕ್ತ ವಿದ್ಯಮಾನದಲ್ಲಿ ಇದಕ್ಕೊಂದು ಸರ್ಕಾರಗಳ ಮತ್ತು ಸಾರ್ವಜನಿಕರು ಇವ್ರು ಇದನ್ನು ಹಾಕಿ, ಇದನ್ನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಈಗಾಗಲೇ ಇರ್ತವೆ, ಇಲ್ಲ ಅಂದರೆ ಹಾಕಿ ಇವುಗಳಿಗೆ ಒಂದು ನಿರ್ನಾಮ ಮಾಡಿ ಕೋರ್ಟ್ಗಳಿಂದ ಕಾಲಕ್ಕೆ ಇವುಗಳಿಗೆ ಯಾರ್ಯಾರು ವೈಲೇಟ್ ಮಾಡ್ತಾರೋ ಅಲ್ಲೆಲ್ಲ ಕಂಟೆಂಪ್ಟ್ ಹಾಕಿ ಆ ಸಂಬಂಧಪಟ್ಟಂಥವ್ರನ್ನ ಜೈಲಿಗೆ ಕಳಿಸುವಂಥದ್ದು. ನನ್ನ ಲೆಕ್ಕದಲ್ಲಿ 1 ಡಜನ್ ಆಫೀಸರ್ನ ಜೈಲಿಗೆ ಕಳಿಸ್ಬೇಕು. ಇದರಲ್ಲಿ ಯಾರ್ಯಾರು ಇಂಥದ್ದನ್ನ ತುಂಬ ವೈಲೇಟ್ ಮಾಡ್ತಾವ್ರೆ, ಏನು ಬೇಕಾಬಿಟ್ಟು ಒಂಚೂರು ಯಾರೂ ಕೇಳ್ತಾ ಇಲ್ಲ ಅಂತ ಅನ್ನುವಂಥದ್ದನ್ನ ಜಿಲ್ಲಾಡಳಿತದಲ್ಲಿರ್ತಕ್ಕಂಥವ್ರಿಗೆ ಕೆಲವಷ್ಟು ಜನಕ್ಕೆ ಇವರು ಹೋಗಿ ಮುದ್ದೆ ಮುರಿದ್ರೆ ಜೈಲಲ್ಲಿ, ಅವತ್ತೊಂದು ದಿವಸ ಇವಕ್ಕೊಂದು ಎಂಡ್ ಆಗುತ್ತೆ. ಈ ಥರ ನಡೀತಕ್ಕಂಥ ಘಟನೆಗಳಿಗೆ ಒಂದು ತಾರ್ಕಿಕವಾಗಿ ಅಂತ್ಯ ಬರ್ತದೆ. ಇಲ್ಲಾಂದರೆ ನೀವು ಎಷ್ಟೇ ಮಾತಾಡಿದ್ರು ಜಿಲ್ಲಾಡಳಿತನ ಯಾರಾದ್ರೂ ತಗೊಂಡೋಗ್ಬಿಟ್ಟು ಜೈಲಿಗೆ ಬಿಡೋದು ಹೊರತು ಅವ್ರನ್ನ ದಸ್ತಗಿರಿ ಮಾಡಿ ವೈಲೇಟ್ ಮಾಡಿರೋದಕ್ಕೆ ಆ ಜಿಲ್ಲಾಡಳಿತದವ್ರನ್ನ ನಾವು ಸರಿಯಾಗಿ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ಲಿಲ್ಲ ಅಂತಂದರೆ ಇವನು ಸುಮ್ಮನೆ ಪುಸ್ತಕದ ಬದನೆಕಾಯಾಗಿ ಉಳ್ಕೋತವೆ ಹೊರತು, ಮತ್ತು ಕೋರ್ಟ್ನ ಆದೇಶಗಳು ಬರೀ ಒಳಗಡೆ ರ್ಯಾಕ್ ಒಳಗಡೆ ಸೇರ್ಕೊತಾವೆ ಹೊರತು ಇದರಿಂದ ಒಂದು ಗಿಡಗಾಸಿನ ಕಿಮ್ಮತ್ತು ಇರೋದಿಲ್ಲ. ಆ ಕಾರಣಕ್ಕೋಸ್ಕರನೇ ಈ ತಗೊಂಡು ಬಂದು ಈ ಬಂಟಿಂಗ್ಸೇ ಆಗಲಿ, ಬ್ಯಾನರ್ಗಳೇ ಆಗಲಿ, ಯಾವುದನ್ನೇ ಆಗಲಿ ಸಾರ್ವಜನಿಕ ಸ್ಥಳ, ಸರ್ಕಾರಿ ಸ್ವಾಮ್ಯಗಳ ಜಾಗಗಳಲ್ಲಿ ಯಾವುದರಲ್ಲಿ ಹಾಕಿದ್ರು ಅದು ಅಪರಾಧ. ಈ ಕಡೆ ಡಿಸ್ಫಿಗರ್ಮೆಂಟ್ ಆ್ಯಕ್ಟಲ್ಲಿ ಪೊಲೀಸು ಕೇಸ್ ರಿಜಿಸ್ಟರ್ ಮಾಡ್ಬೋದು, ಸುಮೋಟೋ ಮಾಡ್ಬೋದು, ಫೋಟೋ ತೆಗೆದು ಮಾಜರ್ ತಗೊಳ್ಳೋದು, ಮಾಜರ್ ಮಾಡುವಂಥದ್ದು, ಸೀಸ್ ಮಾಡುವಂಥದ್ದು, ಆಮೇಲೆ ತನಿಖೆ ಮಾಡುವಂಥದ್ದು. ಯಾವ ಪಾರ್ಟಿಯವ್ರು ಹಾಕಿದ್ದಾರೆ, ಯಾರು ಹಾಕಿದ ಅವನ ಮೇಲೆ ನಾವು ಸ್ಟೇಟ್ಮೆಂಟ್ಗಳು ಮಾಡಿಕೊಂಡು ಅವನ ಮೇಲೆ ಚಾರ್ಜ್ ಶೀಟ್ ಹಾಕುವಂಥದ್ದು. ಅವನ್ನ ದಸ್ತಗಿರಿ ಮಾಡಬೇಕು ಅಂತ ಏನಿಲ್ಲ. ಕೋರ್ಟಿಂದ ಸಮನ್ಸ್ ಬರುತ್ತೆ, ಹೋಗ್ಲಿಲ್ಲ ಅಂದರೆ ವಾರೆಂಟ್ ಬರುತ್ತೆ. ಆವಾಗ ಅವ್ನು ಸುತ್ತಕ್ಕೆ ಶುರು ಮಾಡೋದ್ರೆ ಕೆಲಸ ಎಲ್ಲ ಬಿಟ್ಟು ಇವನು ಹೊಟ್ಟೆಗೆ ಯಾವಾಗ ಉರಿಗೆ ಶುರು ಆಗ್ತದೋ ಆವಾಗ ಈ ಕೆಲಸಗಳು ಕಮ್ಮಿ ಆಗ್ತವೆ. ಅದರಲ್ಲಿ ನಮ್ಮ ಒಂದು ಜಾಸ್ತಿ ನಮ್ಮ ಪಾಲು ಇದೆ. ಮತ್ತು ಕಾರ್ಪೊರೇಷನ್ ಏನಿದೆಯಲ್ಲ ಅವ್ರದ್ದು 95% ಪಾಲಿದೆ. ಯಾಕೆಂದರೆ ಅವರೇ ಬಿಟ್ಟುಬಿಡ್ತಾರೆ ಸುಮ್ಮನೆ. ಯಾಕೆಂದರೆ ಕೈಯೆಲ್ಲ ಅವ್ರು ಬಿಸಾಕ್ಬಿಟ್ಟಿರ್ತಾರೆ ಅವ್ರನ್ನ. ಪೊಲಿಟಿಕಲ್ ಪಾರ್ಟಿಗಳವರು, ಎಲ್ಲ ಪಾರ್ಟಿಗಳವರು, ನಾಟ್ ಓನ್ಲಿ ಒನ್ ಪಾರ್ಟಿ, ಎಲ್ಲ ಪಾರ್ಟಿಗಳು ಮಾಡೋದೇ ಇವರು. ಆಮೇಲೆ ಏನಾಗ್ತದೆ, ಅದ್ರ ಮಧ್ಯ ಇದನ್ನೆಲ್ಲ ಮಾಡ್ತಕ್ಕಂಥವ್ರು ಯಾರು ಜಾಸ್ತಿ ಮಾಡ್ತಕ್ಕಂಥವ್ರು ಬ್ಯಾಡ್ ಕ್ಯಾರೆಕ್ಟರ್ಗಳು. ಒಳ್ಳೆಯವ್ರು ಹಾಕ್ಲಿ, ಒಳ್ಳೆಯವ್ರು ಏನೋ ಬಂದರು, ಏನೋ ಬರ್ತಾರಪ್ಪ, ಒಬ್ಬರು ದೇಶದಲ್ಲಿ ಭಾಳ ಸುಧಾರಕರು ಬರ್ತಾವ್ರೆ, ಭಾಳ ಈ ಉಪಯೋಗ ಇರುವಂಥ ಒಬ್ಬ ಮನುಷ್ಯ ಬರ್ತಾವನೆ ಅಂತ ಅನ್ನುವಂಥದ್ದು ಯಾರು ಹಾಕಿದ್ರು ಏನು ಅದರಿಂದ ತಲೆ ಕೆಡಿಸ್ಕೊಳ್ಳೋರು. ಈ ಬರ್ತಕ್ಕಂಥವರೆಲ್ಲ ಕಪ್ಪ, ಕಡಗ, ಉಂಗುರಗಳು, ಹತ್ತುಂಗುರ, ಈ ಥರ ಎಲ್ಲ ದುಷ್ಟಶಕ್ತಿಗಳ ಪೋಸ್ಟರ್ಗಳೇ ನೀವು ನೋಡ್ತೀರಿ ಎಲ್ಲೋದ್ರೂ. ಯಾಕೆ ಅವ್ರು ಹಂಗೆ ಹಾಕೋತಾರೆ ಅಂತಂದರೆ ಅವ್ರದ್ದು ಅವನಿಗೆ ಗೊತ್ತಿರಲ್ಲ ಬರ್ತ್ಡೇ. ಇವ್ರು ಆಗ್ಲೇ ಇಡೀ ರಾತ್ರಿ ಎಲ್ಲ, ಇಡೀ ಅವನ ಏರಿಯಾ ಎಲ್ಲ, ಅವ್ರ ಕಂಪ್ಲೀಟು ಕಾನ್ಸ್ಟಿಟ್ಯೂನ್ಸಿ ಎಲ್ಲನೂ ಎಲ್ಲ ಬ್ಯಾನರ್ಮಯ ಮಾಡಿಬಿಡ್ತಾರೆ. ಅಂದರೆ ಅವ್ನ ಕೆಳಗಡೆ ಇವನು
ಅವನು ಮೇಲ್ ಅವನು ಅಂದರೆ ಇವನು ನಾನಿದ್ದೀನಿ ಅಂದರೆ ಅವಾಗೇನಾಗುತ್ತೆ, ಈ ದುಷ್ಟಶಕ್ತಿಗಳ ಪ್ರಭಾವಗಳು ಸೊಸೈಟಿನಲ್ಲಿ ಜಾಸ್ತಿ ಆಗ್ತಾ ಬರ್ತವೆ. ನೋಡಿದವ್ರು ಏನು ಮಾಡ್ತಾರೆ, ಓ ಇವ್ನು ಭಾಳ ಹತ್ರ ಇರ್ಬೇಕಪ್ಪ MLAಗೆ, ಇವ್ನು ಭಾಳ ದೋಸ್ತ್ ಇರ್ಬೇಕಪ್ಪ ಮಿನಿಸ್ಟ್ರಿಗೆ, ಇವ್ನು ಭಾಳ ನಂಟ ಇರ್ಬೇಕಪ್ಪ ಇವ್ನಿಗೆ MP ಗೆ, ಈ ಥರ ಒಂದು ಇನ್ಫ್ಲೂಯೆನ್ಸ್ ಮಾಡೋಕ್ಕೋಸ್ಕರ ಈ ದುಷ್ಟಶಕ್ತಿಗಳೇ ಜಾಸ್ತಿ ಆ ಫೋಟೋಗಳಲ್ಲಿ ಇರ್ತಾರೆ. ಒಳ್ಳೆಯವರಂತೂ ನನ್ನ ಲೆಕ್ಕದಲ್ಲಿ ತೀರಾ ಕಮ್ಮಿ. ಯಾಕೆಂದ್ರೆ ನಾವು ಕೇಸಸ್ ರಿಜಿಸ್ಟರ್ಗಳು ಮಾಡಿದಾಗ ನಮ್ಮಲ್ಲಿ ರೌಡಿ ಶೀಟ್ಗಳಲ್ಲೇ 50% ಇದ್ಬಿಡೋರು. ಆಮೇಲೆ ರಾಜ್ಯೋತ್ಸವಗಳು ಮಾಡ್ತಾರೆ, ಆ ಸಮಯದಲ್ಲೂ ಈ ಎಲ್ಲ ಕೊಡ್ತಾರೆ ಅಂತೆಲ್ಲ ಕೆಲವಷ್ಟು ಜನ ಅದನ್ನ ಬ್ಯಾಡ್ ಕ್ಯಾರೆಕ್ಟರ್ ಇದಕ್ಕೋಸ್ಕರ ಬಳಸ್ಕೊಬಿಡ್ತಾರೆ. ಆವಾಗ ರಾಜ್ಯೋತ್ಸವ ಅಂತ ಹಾಕ್ಲಿ, ಡೇಟ್ ಬರೀಲಿ, ತೊಂದರೆ ಏನಿಲ್ಲ. ಇವರ ಕೆಟ್ಟ ಮುಖಗಳ ಪ್ರದರ್ಶನಗಳು ನೋಡೋದಕ್ಕೆ ಜನಗಳಿಗೆ ಬಹಳ ಬೇಜಾರು. ಒಂದು ಬರ್ಕೊಂಡು ಇಂಥ ದಿವಸ ಇಂಥವ್ರು ಬರ್ತಾರೆ, ಇಂಥವ್ರದ್ದು ಇನ್ಫಾರ್ಮೇಶನ್ ಇದೆ ಅಂತ ಅನ್ನುವಂಥದ್ರಲ್ಲಿ ಹಾಕಿದ್ರೆ ಯಾರಿಗೂ ಅಭ್ಯಂತರ ಇಲ್ಲ. ಇವ್ರದ್ದು ಎಲ್ಲಾರ್ದು ಏನು ಅವರ ಒಂದು ಭಾವ ಭಂಗಿಗಳನ್ನ ಹಾಕಿ ರೋಡ್ಗಳಲ್ಲಿ ಪೂರಾ ಎದುರಿಸಿ ಈ ಇಡೀ ಸಾರ್ವಜನಿಕರೆಲ್ಲ ಎದುರೋಗ್ಬಿಡ್ಬೇಕು ಆ ಥರ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ನಾವೊಂಥರ ನಪಂಸಕರ ಅನ್ನಿಸ್ತದೆ. ಜಿಲ್ಲಾಡಳಿತ ಮತ್ತು ನಮ್ಮ ಪೊಲೀಸ್ ವ್ಯವಸ್ಥೆ ನಾವೆಲ್ಲಿ 100% ಫೇಲ್ ಆಗಿಬಿಟ್ಟಿದ್ದೀವಲ್ವಾ. ಆ ಕಾರಣಕ್ಕೋಸ್ಕರನೇ ಇದರಲ್ಲಿ ಯಾವುದೇ ಥರವಾದಂಥ ಮರ್ಜಿ ಮಾಡಲೇಬಾರ್ದು. ಇದೊಂದು ಸಮಯ ಒಂದು ಭಾಳ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಎಲ್ಲೂ ಒಂದು ಅಕಸ್ಮಾತ್ ಪ್ರಿಂಟ್ ಆಗ್ತದೆ ಆ ಮೆಟೀರಿಯಲ್ನು ಸೀಸ್ ಮಾಡಬೇಕು, ಬಿಡಬಾರ್ದು. ಎಲ್ಲಿ ಪ್ರಿಂಟ್ ಆಗಿ ಹಿಂಗೆ ಬರುತ್ತದೆ ಅವನ ಮೇಲೂ ಕೇಸ್ ಹಾಕಿ ಪ್ರಿಂಟ್ ಮಾಡಿ ಕೊಡ್ತಾನಲ್ಲ, ನಾನು ಹಾಕಿದ್ದೀನಿ, ಎಲ್ಲಿಂಗ ಪ್ರಿಂಟ್ ಬರುತ್ತೆ ಯಾರು ಪ್ರಿಂಟ್ ಮಾಡ್ತಾನೆ ಅವನ ಮೇಲೂ ಇದರಲ್ಲಿ ಪ್ರಿಂಟ್ ಮಾಡೋದವನಿಗೂ ಹಾಕಬೇಕು. ಯಾಕೆ ಈಗಾಗಲೇ ಹಲವಾರು ಕಾನೂನುಗಳಿದ್ದಾವೆ, ರೂಲ್ಸ್ಗಳು ಮಾಡಿಬಿಟ್ಟಿದ್ದಾರೆ. ಯಾವ್ಯಾವ ಇದರಲ್ಲಿ ಡೆನ್ಸಿಟಿನಲ್ಲಿ ಯಾವ ಪೇಪರ್ ಇರಬೇಕು, ಪ್ಲಾಸ್ಟಿಕ್ ಪೇಪರ್ ಯಾವ ಮಟ್ಟಕ್ಕೆ ಇರಬೇಕು, ಹೇಗಿರಬೇಕು, ಸಾರ್ವಜನಿಕರ ಹತ್ರ ನಾವು ತೊಗೊಂಡೋಗ್ಬೇಕಾದಾಗ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಅದಕ್ಕೆ ಭಾಳ ರೀಸನಬಲ್ ತುಂಬ ಚೆನ್ನಾಗಿರ್ತಕ್ಕಂಥ ಕಾನೂನುಗಳು ಮಾಡಿದ್ದಾರೆ. ಅವು ಯಾವೂ ಕೆಲಸಕ್ಕೆ ಬರೀತಾ ಇಲ್ಲ. ಎಲ್ಲ ಕಾನೂನುಗಳು ತುಕ್ಕಿಡ್ದೋಗ್ಬಿಟ್ಟವೆ ಬಳ್ಳಾರಿ ಇನ್ಸಿಡೆಂಟ್ ನೋಡಿದ್ರೆ. ಆ ಕಾರಣಕ್ಕೆ ಈ ತುಕ್ಕು ಹಿಡಿದಿರ್ತಕ್ಕಂಥ ಏನು ಬಳ್ಳಾರಿಯ ಕಬ್ಬಣ ಇದೆಯಲ್ಲ ಅದಕ್ಕೆ ಶಾರ್ಪ್ ಮಾಡಬೇಕು ಅಂದರೆ ಸರಿಯಾಗಿ ಅದಕ್ಕೆ ಒಲೆಗೆ ಹಾಕಿ ಚೆನ್ನಾಗಿ ಕಾಯಿಸ್ಬೇಕೀಗ. ಹಾಗಾದ್ರೆ ಇಡೀ ರಾಜ್ಯದಲ್ಲಿ ಇಂಥ ಅಯೋಗ್ಯ ಪದ್ಧತಿ ಏನಿದೆಯಲ್ಲ, ಬ್ಯಾನರ್ ಪದ್ಧತಿಗಳು ಮತ್ತು ಇವೆಲ್ಲನೂ ಇದನ್ನು ನಿರ್ಮೂಲ ಮಾಡಬೇಕು ಅಂತ ನನ್ನ ಲೆಕ್ಕದಲ್ಲಿ ರಾಜ್ಯದ ಅತ್ಯಂತ ಎತ್ತರದ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಚೀಫ್ ಸೆಕ್ರೆಟರಿಗಳಿಂದನೇ ಪ್ರಾರಂಭ ಆಗಬೇಕು. ಅದಾದಮೇಲೆ ನ್ಯಾಯಾಲಯಗಳು ಇದಕ್ಕೆ ಇಂಟರ್ವ್ಯೂನ್ಗಳಾಗಿ ಇರ್ತಕ್ಕಂಥ ಆದೇಶಗಳನ್ನ ಎಲ್ಲೆಲ್ಲಿ ಪರಿಪಾಲನೆ ಮಾಡಲಿಲ್ಲ ಅಂತ ಅನ್ನುವಂಥದ್ದನ್ನ ತಗೊಂಡು ಕೆಲವಷ್ಟು ಜನ ಗುಂಪುನ ಅವನ್ನ ರೆಡಿ ಮಾಡಿ ಜೈಲಿಗೆ ಕಳಿಸ್ಬೇಕು. ಆವಾಗ ಈ ಬ್ಯಾನರ್ಗೆ ಒಂದು ಅಂತ್ಯ ಆಗುತ್ತೆ. ಇಲ್ಲ ಅಂತಂದರೆ ಇದೇ ಥರ ಆಗ್ತಾ ಇರ್ತದೆ. ಆವತ್ತೊಂದು ದಿವಸನೇ ಬರ್ತಾರೆ, ಪಾಪ ಲ್ಯಾಂಡ್ ಆರ್ಡರ್ ನಡೀತಾ ಇರ್ತದೆ, ಏನು ಅಂತ ಅರ್ಥ ಆಗಿರಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸಿಗಾಕಬಿಟ್ಟು ಏನೇನೋ ಅನಾಹುತಗಳು ಈ ಬ್ಯಾನರ್ಗಳಿಂದ ಆಗ್ತವೆ. ಆ ಕಾರಣಕ್ಕೋಸ್ಕರನೇ ಈ ಒಂದು ಬ್ಯಾನರ್ ಪದ್ಧತಿನ ಅತ್ಯಂತ ಸಮಾಜಘಾತಕ ಶಕ್ತಿಗಳೇ ಬೆಳೆಸ್ಕೊಡ್ತಾ ಇರೋದ್ರಿಂದ ಇದಕ್ಕೊಂದು ತೆರೆ ಕಾಣಬೇಕು.